ನಮಸ್ಕಾರ ಎಲ್ಲರಿಗೂ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಇವತ್ತಿನ ಟೈಟಲ್ಲು ಚಿನ್ನದುಂಡಿನ ಚಿಲ್ಲರೆ ಕಾಸಾಕಣಕ್ಕೆ ಇಟ್ಕೊಂಡವ್ರೆ ನಮ್ಮ RCB. ಹೌದು, ಇಟ್ಸ್ ಮನೋಜ್ ಬಾಂಡಿಗೆ. ನೆನ್ನೆಯಿಂದ ಮನೋಜ್ ಬಾಂಡಿಗೆ ಎಲ್ಲ ಕಡೆನೂ. ಸೊ ಪ್ರಾಬ್ಲಿ ನೋಡಿರ್ತೀರ ಅಂತ ಹೇಳಿದ್ರೆ ಮಹಾರಾಜ ಟ್ರೋಫಿ ಫೈನಲ್ಸು ಏನಾಯಿತು ಅಂತ. ಮನೋಜ್ ಬಾಂಡಿಗೆ ಅವರ ಆ ಒಂದು ಪರ್ಫಾರ್ಮೆನ್ಸಿಂದ ಬೆಂಗಳೂರು ಧ್ವಂಸ ಆಗೋಗ್ಬಿಡ್ತು. 44 ಜಸ್ಟ್ ಫ್ರಮ್ 13 ಬಾಲ್ಸು. ಡೆತ್ತಲ್ಲಿ ಬಂದರು, ಹಾಕೊಂಡು ತತ್ಕಿದ್ರು, ಅವನ ಅಜ್ಜಿ ತೊಗೊಂಡೋದ್ರು ಸ್ಕೋರ್ನ 200 ಕ್ಲಾಕ್ ಮಾಡಿದ್ರು. ಎಲ್ಲೋ ಇದ್ದಿದ್ದ ಮ್ಯಾಚ್ನ ಎಲ್ಲೋ ತಿರುಗಿಸಿದ್ದು ಮನೋಜ್ ಬಾಂಡಿಗೆನೇ. ಸೊ ಇಂಥ ಪ್ಲೇಯರ್ನ RCB ಚಿಲ್ಲರೆ ಕಾಸು ಹಾಕೋಣಕ್ಕೆ ಇಟ್ಕೊಂಡಿದ್ರೆ, ಡಗೌಟಲ್ಲಿ ಕೂರಿಸಿದ್ರೆ, 2 ಸೀಸನ್ ಇಟ್ಕೊಂಡು ಕೂಡ ಒಂದೇ ಒಂದು ಮ್ಯಾಚ್ನ ಆಡಿಸಿಲ್ಲ ಅಂತಂದರೆ ಇದು ಆಶ್ಚರ್ಯ ಪಡಲೇಬೇಕು. ಹೌದು, RCB ಏನು ಅಂಥ ಪ್ರದರ್ಶನ ಏನು ಕೊಡ್ತಾ ಇರಲಿಲ್ಲ ಲಾಸ್ಟ್ ಸೀಸನ್. ಇನ್ಫ್ಯಾಕ್ಟು ಅವಾಗ ಆಪರ್ಚುನಿಟಿ ಕೊಟ್ಟಿರ್ಬೋದಾಗಿತ್ತು. ಲಾಸ್ಟ್ ಸೀಸನ್ ಕೊಟ್ಟಿಲ್ಲ ಅಂತಂದ್ರೂ ಲಾಸ್ಟ್ ಸೀಸನ್ ಅಂತೂ ಪಕ್ಕ ಕೊಟ್ಟಿರ್ಬೋದಾಗಿತ್ತು ಆಪರ್ಚುನಿಟಿನ. ಯಾಕಂದರೆ RCB ಆಲ್ಮೋಸ್ಟ್ ಗಾನ್ ಕೇಸ್ ಆಗೋಗ್ಬಿಟ್ರು ಲಾಸ್ಟ್ ಸೀಸನು. ಸೊ ಅವಾಗ ಆಪರ್ಚುನಿಟಿ ಕೊಟ್ಟಿತ್ತು ಅಂತಂದಿದ್ರೆ ಈ ಥರ ಕಲೆಗಳು IPL ಕೂಡ ತೋರಿಸ್ತಾ ಇದ್ರು. ಅದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ತೋರಿಸ್ತಾ ಇದ್ರು ಮನೋಜ್ ಬಾಂಡಿಗೆ. ಸೊ ಈ ಇಯರ್ ಕೂಡ ಅವರ ಎಂದಿನಂತೆ ಕನ್ಸಿಸ್ಟೆಂಟ್ ಫಾರ್ಮ್ನ ಮತ್ತೆ ಪ್ರೂವ್ ಮಾಡ್ಕೊಂಡಿದ್ರೆ. ನಾನು 2022 ಸೀಸನಲ್ಲೇ ಹೇಳಿದ್ದೆ, ಮನೋಜ್ ಬಾಂಡಿಗೆ ಅಂತ ಒಬ್ಬ ಪ್ಲೇಯರ್ ಇದ್ದಾರೆ, RCB ಪಿಕ್ ಮಾಡಬೇಕು. ಮನೋಜ್ ಬಾಂಡಿಗೆ, LR ಚೇತನ್, ಈ ಥರ ಪ್ಲೇಯರ್ಗಳ ಹೆಸರು ಅವಾಗಲೇ ಒಂಥರ ಮೇಲ್ಗಡೆ ಪೀಕಿಗೆ ಹೋಗಿತ್ತು ನಮ್ಮ ಮಹಾರಾಜ ಟ್ರೋಫಿಲಿ ಫಸ್ಟ್ ಸೀಸನಲ್ಲೇ. ಸೊ RCBನ ಪಿಕ್ ಮಾಡಿದ್ರು, ಈ ಪ್ಲೇಯರ್ಸ್ಗಳು ಒಬ್ಬನಾರು ಅಟ್ಲೀಸ್ಟ್ ಪಿಕ್ ಮಾಡಿದ್ರು. ಸೊ ಇವ್ರನ್ನ ಆಡಿಸ್ಲೇ ಇಲ್ವಲ್ಲ, 2 ವರ್ಷ ಇಟ್ಕೊಂಡು ಇವಾಗ ಮೆಗಾ ಆಕ್ಷನ್ ಬೇರೆ ಬರ್ತಿದೆ. ಮೆಗಾ ಆಕ್ಷನ್ ಯಾರು ಈಚೆ ಕಡೆ ಬಿಟ್ಬಿಟ್ರು ಅಂತಂದರೆ ಇದಕ್ಕಿಂತ ಬೇಜಾರಾಗೋ ದಿನ ಒಂದಿಲ್ಲ. ಜೊತೆಗೆ ಮನೋಜ್ ಬಾಂಡಿಗೆಗೆ ಈಚೆ ಕಡೆ ಆಫರ್ ಇರುತ್ತಾ ಇಲ್ವಾ ಅಂತ ಹೇಳಿದ್ರೆ 100% ಆಫರ್ ಇದ್ದೇ ಇರುತ್ತೆ. ಈ ಟೂರ್ನಮೆಂಟಲ್ಲಿ ಮಹಾರಾಜ ಟ್ರೋಫಿಲಿ ಕನ್ಸಿಸ್ಟೆಂಟ್ ಆಗೇನೆ ಆಡಿದ್ದಾರೆ. 3 ಸೀಸನ್ ಕೂಡ ಕನ್ಸಿಸ್ಟೆಂಟ್ ಆಗಿ ಆಡಿದ್ರು. ಎಂಥ ಪ್ಲೇಯರ್ಗಳು ಮನೋಜ್ ಬಾಂಡಿಗೆ. ಫೈನಲ್ಸ್ ಅಂತ ಬಂದಾಗ, ಮೋಸ್ಟ್ ಕ್ರೂಷಿಯಲ್ ಮ್ಯಾಚ್ ಅಂತ ಬಂದಾಗ ಯಾವ ಥರ ಇಂಪ್ಯಾಕ್ಟ್ ಮಾಡಿರೋದು. 2 ಸಲ ಬೆಂಗಳೂರು ಬ್ಲಾಸ್ಟರ್ಸ್ನ ಸೋಲುವಿಗೆ ಕಾರಣ ಆಗಿರೋದ್ರೇ ಮನೋಜ್ ಬಾಂಡಿಗೆ. 2022 ಫೈನಲ್ಸು ಗುಲ್ಬರ್ಗಾ ಮಿಸ್ಸಸ್ ವರ್ಸಸ್ ಬೆಂಗಳೂರು ಬ್ಲಾಸ್ಟರ್ಸ್ ಆಡ್ತಾರೆ. ಅಲ್ಲಿ 3 ಕ್ರೂಷಿಯಲ್ ವಿಕೆಟ್ಸ್ನ LR ಚೇತನ್ ಅವರ ವಿಕೆಟ್ ಮೈನ್ ಆಗಿ ಐತೆ 90 ಹೊಡೆದಂಥ LR ಚೇತನ್ ಅವರ ವಿಕೆಟ್ ಎತ್ಬಿಟ್ಟು ಮ್ಯಾಚ್ ಗೆಲುವಿಗೆ ಕಾರಣರಾಗಿದ್ದೀನಿ ಅಲ್ಲಿ ಮನೋಜ್ ಬಾಂಡಿಗೆ. 3 ಕ್ರೂಷಿಯಲ್. ಅಲ್ಲಿ ಬೌಲಿಂಗಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ, ಇಲ್ಲಿ ಬ್ಯಾಟಿಂಗಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ ನೋಡಿ, ಆಲ್ ರೌಂಡಿಂಗ್ ಪ್ರದರ್ಶನ. ಈ ಒಂದು ಟೂರ್ನಮೆಂಟಲ್ಲಿ ಹೊಡೆದಿರೋದು ಟೋಟಲ್ ಆಗಿ ಟಾಪ್ 10 ಲಿಸ್ಟಲ್ಲಿ ಬರ್ತಾರೆ. ಟಾಪ್ ಇನ್ಫ್ಯಾಕ್ಟ್ 8 ಇದ್ದಾರೆ ಇವರು. 292 ರನ್ಸ್ನ ಹೊಡೆದಾರೆ. ಇವ್ರು ಬರೋದೇನು ಓಪನಿಂಗ್ ಸ್ಟಾರ್ಟ್ ಏನು ಬರೋದಿಲ್ಲ, ಮಿಡ್ಲ್ ಆರ್ಡರ್ಲಿ ಬಂದಿದ್ದಾರೆ ಇವರು. ಸೊ ಹೈಯೆಸ್ಟ್ ಬಂದ್ಬಿಟ್ಟು 58 ಇವ್ರದ್ದು, 292. ಜೊತೆಗೆ ಇದರಲ್ಲಿ 5 ಸಲ ನಾಟ್ ಔಟ್ ಆಗು ಕೂಡ ಉಳ್ಕೊಂಡಿದ್ದಾರೆ. 12 ಇನ್ನಿಂಗ್ಸಲ್ಲೂ ಕೂಡ ಬ್ಯಾಟಿಂಗ್ ಆಡಿದ್ದಾರೆ. ವಿತ್ ಅನ್ ಆವ್ರೇಜ್ ಆಫ್ 41 ಇದೆ ಇವರ ಆವ್ರೇಜು. ಸ್ಟ್ರೈಕ್ ರೇಟು ಯಾರ್ದು ಕೂಡ ಟಾಪ್ 10 ಲಿಸ್ಟಲ್ಲಿ ಯಾರ್ದು ಕೂಡ ಸ್ಟ್ರೈಕ್ ರೇಟು 200+ ಇಲ್ಲ. ಇವರ ಸ್ಟ್ರೈಕ್ ರೇಟು ಮಾತ್ರ 200+ ಇರೋದು. ಅದನ್ನು ನಾನು ಹೇಳ್ತಿರೋದು ಮಹಾರಾಜ ಟ್ರೋಫಿಯ ಒಂದು ಇವಾಗ ಆರೆಂಜ್ ಕ್ಯಾಪ್ ಲಿಸ್ಟ್ ಏನಿದೆ, ಕರೋನಾ ಯಾರಿಗೆ ಸಿಗ್ತಲ್ಲ 500 ರನ್ಸ್ ಪ್ಲಸ್ ಹೊಡೆದಿರೋದ್ರಿಂದ. ಸೊ ಆ ಲಿಸ್ಟಲ್ಲಿ ಟಾಪ್ 10 ಲಿಸ್ಟಲ್ಲಿ ಇವ್ರು ಇದ್ದಾರೆ. ಸೊ ಆ ಲಿಸ್ಟಲ್ಲಿ ಯಾರ್ದು ಕೂಡ 200+ ಸ್ಟ್ರೈಕ್ ರೇಟ್ ಇಲ್ಲ. ಇವ್ರದ್ದು 214 ಸ್ಟ್ರೈಕ್ ರೇಟು. ಮಗ 25 ಸಿಕ್ಸ್ನ ಓಡಿದ್ರೆ ಈ ಒಂದು ಟೂರ್ನಮೆಂಟಲ್ಲಿ. ಫೈನಲಲ್ಲಿ ಮ್ಯಾಚ್ ವಿನಿಂಗ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಇಂಥ ಒಂದು ಚಿನ್ನಂಥ ಪ್ಲೇಯರ್ನ RCB ಚಿಲ್ಲರೆ ಕಾಸು ಹಾಕೋಣಕ್ಕೆ ಇಟ್ಕೊಂಡ್ಬಿಟ್ಟಿದ್ರಲ್ಲ, ಡಗೌಟಲ್ಲಿ ಕೂರಿಸ್ಬಿಟ್ಟಿದ್ರಲ್ಲ. ಅಟ್ಲೀಸ್ಟ್ ಒಂಥರ ಸಬ್ಸ್ಟಿಟ್ಯೂಟ್ ಫೀಲ್ಡರ್ ಆಗೂ ಕೂಡ ಆಡಿಸ್ತಿಲ್ವಲ್ಲ. ಇದು ನಮ್ಮ RCB ಫ್ಯಾನ್ಸ್ಗಳಿಗೆ, ಮೇಯ್ನ್ ಆಗಿ ಕನ್ನಡಿಗರಿಗೆ ಇದು ಹಲ್ಟ್ ಆಗುವಂಥ ವಿಚಾರ. ನಮ್ಮ ಕನ್ನಡಿಗ ಒಬ್ಬ ಇದನ್ನೇ RCBಲಿ ಆಡ್ತಾನೆ ಅಂತ ನಾವೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು 2 ವರ್ಷ ಕಾಯ್ಕೊಂಡು ಕೂತ್ಕೊಂಡಿದ್ವಿ. ಮನೋಜ್ ಬಾಂಡಿಗೆನ ಆಡಿಸ್ತಾರೆ ಅಂತ. ವರ್ಷಾಗಿ RCB ಪರ್ಫಾರ್ಮ್ ಮಾಡ್ತಿದ್ದಾಗ ಇಲ್ಲಾದ್ರೂ ಔಟ್ ಆಫ್ ದ ಸಿಲೆಬಸ್, ಔಟ್ ಆಫ್ ದ ಬಾಕ್ಸ್ ತಗೊಂಬರ್ತಾರೆ ಮನೋಜ್ ಬಾಂಡಿಗೆನ ಅಂತ ಅನ್ಕೊಂಡು ಕೂತ್ಕೊಂತ ಇದ್ವಿ ಅಷ್ಟೇ. ಬಟ್ RCB ಇವರಲ್ಲಿರುವಂಥ ಸ್ಕಿಲ್ಲ ಅದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ, ಬೇರೆ ಎಲ್ಲೂ ಅಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ಆಡಿಸ್ತಾ ಇಲ್ಲ ಇವ್ರನ್ನ. ಇವ್ರು ಲಿಟರಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಬ್ಲಾಸ್ಟ್ ಮಾಡಿ ಇಡ್ತಾರೆ ಕೊಟ್ಟರೆ ಆಪರ್ಚುನಿಟಿನ. ಸೊ ಇಂಥವ್ರಿಗೆ ಆಪರ್ಚುನಿಟಿನ ಕೊಡ್ದಂಗೆ 2 ಸೀಸನ್ ಕೂರಿಸ್ಬಿಟ್ಟು ನೀವು ಡಗೌಟಲ್ಲಿ ಹೋಗು ಗುರು, ನೀನು ಮೆಗಾ ಆಕ್ಷನ್ ಬಂತು, ಹೋಗು ಗುರು ಶಿಸ್ತಾಗೆ ಅಂತ ಕಳಿಸ್ತು ಅಂತಂದರೆ, ಈ ಸೀಸನ್ RCB ಇವ್ರನ್ನ ಬೈಬ್ಯಾಕ್ ಮಾಡ್ಕೊಳ್ಳಿಲ್ಲ ಅಂತಂದರೆ RCB ಮಾಡಿದಂಥ ಅತಿ ದೊಡ್ಡ ಮುಟ್ಟಾಳ್ತನ ಅಂತ ಹೇಳಬೇಕು. ಇಲ್ಲಿ ಅಭಿನವ್ ಮನೋಹರ್ ಬಗ್ಗೆನೂ ಕೂಡ ಮಾತಾಡಬೇಕು. ನಾನು ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ದೆ ಅಭಿನವ್ ಮನೋಹರ್ ರಿಲೇಟೆಡು. ಯಾಕಂದರೆ ಅವರು ಕೂಡ ಒಂಥರ ಬೆಂಕಿ ಫಾರ್ಮಲ್ಲಿ ಕಾಣಿಸ್ಕೊಂಡಿದ್ದಾರೆ. ಕರುಣ್ ನಾಯರ್ ಕೂಡ ಬೆಂಕಿ ಫಾರ್ಮಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಈ ಎಲ್ಲ ಕರ್ನಾಟಕ ಪ್ಲೇಯರ್ಸ್ ಏನಿದ್ದಾರೆ, ಸೊ ಇವರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ಈ ಸೀಸನ್ ಫುಲ್ ಕಂಪ್ಲೀಟ್ ಆಗಿ ಆಡಿರೋದು. ಆದ್ದರಿಂದ RCB ಇವ್ರ ಮೇಲೆಲ್ಲ ಫೋಕಸ್ ಇಡ್ತು ಅಂತಂದರೆ RCBಗೆ ಇದು ಯೂಸ್ ಆಗುತ್ತೆ. RCB ಒಂಥರ ಏನೋ ವಿಚಿತ್ರವಾಗಿ ಎಲ್ಲೆಲ್ಲೋ ಆಡಿರುವಂಥ ಪ್ಲೇಸ್ಗಳನ್ನ ಕರ್ಕೊಂಡ್ಬರ್ತಾರೆ. ಅವ್ರು ಬಂದ್ಬಿಟ್ಟು ಇಲ್ಲಿ ಅಡ್ಜಸ್ಟ್ ಆಗೋದಕ್ಕೇ ಟೈಮ್ ಆಗುತ್ತೆ. ಜೊತೆಗೆ ಅಷ್ಟೊಂದು ಕ್ಲಿಕ್ ಕೂಡ ಆಗೋದಿಲ್ಲ. ಸೊ ಚಿನ್ನಸ್ವಾಮಿಲಿ ಬೌಲಿಂಗಲ್ಲಿ ಬ್ಯಾಟಿಂಗಲ್ಲಿ ಚೆನ್ನಾಗಿ ಪ್ರದರ್ಶನ ಕೊಟ್ಟಿರುವಂಥ ಪ್ಲೇಯರ್ಸ್ಗಳನ್ನ RCB ನನ್ನ ಪ್ಲಾನೇ ಅರ್ಥ ಆಗೋದಿಲ್ಲ. ಒಂದೊಂದು ಟೈಮು ಯಾರನ್ನೋ ಕರ್ಕೊಂಬಂದು ಆಡಿಸ್ತಾರೆ. ಇಲ್ಲಿ ಎಕ್ಸ್ಪೀರಿಯನ್ಸ್ ಇರೋಂಥ, ಇಲ್ಲಿ ಕರೆಕ್ಟಾಗಿ ಅಡ್ಜಸ್ಟ್ ಆಗಿರೋಂಥ, ತಿಳ್ಕೊಂಡಿರೋಂಥ ಪ್ಲೇಯರ್ಸ್ಗಳನ್ನ ಕರ್ಕೊಂಬಂದು ಆಡಿಸ್ತು ಅಂತಂದರೆ ಗೆಲ್ಲೋವಂಥ ಚಾನ್ಸಸ್ ಜಾಸ್ತಿ ಇರೋದು. ಅದಕ್ಕೋಸ್ಕರ ನಮಗೆ
ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ವಿನ್ನಿಂಗ್ ಸ್ಟ್ರೀಕು ವಿನ್ನಿಂಗ್ ಪರ್ಸೆಂಟೇಜ್ ಏನಿದೆ ಅದು 50%ಗಿಂತ ಕಡಿಮೆ ಇರೋದು ಏನಕ್ಕೆ ಅಂತಂದರೆ ಎಲ್ಲೆಲ್ಲಿಂದನೋ ಯಾರ್ಯಾರೋ ಸರ್ಕಸ್ ಕರ್ಕೊಂಬಂದು ಇಲ್ಲಿ ಆಡಿಸ್ತಾರೆ. ಅವ್ರು ಅಡ್ಜಸ್ಟ್ ಆಗೋದಕ್ಕೆ ಇಲ್ಲಿ ಟೈಮ್ ಆಗುತ್ತೆ. ಸೊ ಇಲ್ಲಿ ಸೋಲ್ತಾರೆ ಆಬ್ವಿಯಸ್ಲಿ ಮ್ಯಾಚ್ಗಳನ್ನ. ಇಲ್ಲಿ ಎಕ್ಸ್ಪೀರಿಯನ್ಸ್ ಇರೋವಂಥ ಪ್ಲೇಯರ್ಸ್ಗಳನ್ನ ಕರ್ಕೊಂಬಂದು ಆಡಿಸ್ತು ಅಂತಾರೆ. ಇವಾಗ ವಿಜಯ್ ಕುಮಾರ್ ವೈಶಾಖೆ ಫಾರ್ ಎಕ್ಸಾಂಪಲ್ ತಗೊಳ್ಳಿ. ಅವರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಬೌಲಿಂಗ್ ಮಾಡಿದಾಗೆಲ್ಲ ಆಲ್ಮೋಸ್ಟ್ ಚೆನ್ನಾಗೇ ಮಾಡಿದರೆ, ಬೇರೆ ಕಡೆ ಹೊಡ್ಸ್ಕೊಂಡಿದ್ದಾರೆ ಅದು ಗೊತ್ತಿರೋ ವಿಚಾರ. ಬಟ್ ಬೌಲಿಂಗ್ ಮಾಡಿದಾಗ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲ ಆಲ್ಮೋಸ್ಟ್ ವಿಕೆಟ್ಸ್ ಎತ್ತಿದ್ದಾರೆ. ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಯರ್ಸ್ಗಳನ್ನ ಅಗತ್ಯತೆ ಇದೆ ಮೈನ್ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಸೊ RCB ಒಂಥರ ಡಿಫ್ರೆಂಟಾಗಿ ಏನೇನೋ ಯೋಚನೆ ಮಾಡ್ತಾರೆ ಬಿಡಿ. ನಾವು ಏನು ಜಾಸ್ತಿ ಹರಾಕೊಂಡು ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಏನೇ ಮಾಡಿದ್ರು ಕೂಡ ಇವರು ಚಿನ್ನದುಂಡಿನ ಚಿಲ್ಲರೆ ಕಾಸು ಹಾಕೋಣಕ್ಕೆ ಇಟ್ಕೊಳ್ಳೋದು. ಸೊ ನೋಡೋಣ ಈ ಸೀಸನ್ ಅಟ್ಲೀಸ್ಟ್ ರಿಟರ್ನ್ ಮಾಡೋಕ್ಕಾಗಲ್ಲ ಅಂತ ಗೊತ್ತು ನಮಗೆ, ಯಾಕಂದರೆ ಮೇನ್ ಪ್ಲೇಯರ್ಸ್ ಇಡೋದ್ರಿಂದ ಬೈಬ್ಯಾಕ್ ಮಾಡ್ಕೊಂತಾರೆ ಅಂತ ಅನ್ಕೊಂಡಿದ್ದೀನಿ. ಇನ್ ಕೇಸ್ ಏನಾದರೂ ಜಾಸ್ತಿ ಡಿಮ್ಯಾಂಡ್ ಇತ್ತು ಅಂತಂದರೆ RTM ಕಾರ್ಡ್ನು ಕೂಡ ಯೂಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನೋಡೋಣ. ಒಟ್ಟಿನಲ್ಲಿ ಮನೋಜ್ ಬಾಂಡ್ಗೆ ಆ್ಯಂಡ್ ಕರುಣ್ ನಾಯರ್ ಸ್ವಲ್ಪ ಡಿಮ್ಯಾಂಡಲ್ಲಿ ಇರಬಹುದು ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ಲಾಸ್ಟ್ ಸೀಸನ್ ಚೆನ್ನಾಗಿ ಆಡಿದ್ರು, ಆಕ್ಷನಲ್ಲಿ ಬೆಲೆ ಇರಲಿಲ್ಲ. ಬಟ್ ಈ ಸೀಸನ್ ಕೂಡ ಕನ್ಸಿಸ್ಟೆಂಟ್ ಆಗಿ ಆಡಿದರೆ ಈ ಸೀಸನ್ ಬೆಲೆ ಇರ್ಬೋದು ಅಂತ ಅನ್ಕೊಂಡಿದ್ದೀನಿ. ಜೊತೆಗೆ ಅಭಿನವ್ ಮನೋಹರ್. ಸೊ ಈ 3 ಜನ ಪ್ಲೇಯರ್ಸ್ಗೆ ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ ಈ IPL ಆಕ್ಷನಲ್ಲಿ. ಸೊ ಹೋಪ್ಫುಲಿ RCB ತಗೊಂತಾರೆ ಅಂತಲೂ ಕೂಡ ಅನ್ಕೊಂಡಿದ್ದೀನಿ. ನೋಡೋಣ ಯಾರ್ಯಾರು ತಗೊಂತಾರೆ ಅಂತ. ಒಟ್ಟಿನಲ್ಲಿ ಮನೋಜ್ ಬಾಂಡ್ಗೆನ ಮತ್ತೆ ಬೈಬ್ಯಾಕ್ ಮಾಡ್ಕೊಂಡ್ರೆ ಸಾಕಾಗೈತೆ. ನೋಡೋಣ ಅದೇನು ಮಾಡ್ತಾರೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮಗೆ ಏನು ಅನ್ನಿಸ್ತು ಮನೋಜ್ ಬಾಂಡ್ಗೆ ಕೊಟ್ಟಂಥ ಪರ್ಫಾರ್ಮೆನ್ಸ್ ನೆನ್ನೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಸಿಗೋಣ ಬಾ.